ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪೂಜಾ ಕಿಶೋರ್ ಕನ್ನಡ ವ್ಲಾಗ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐಎಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀವಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಬಂದು ನನ್ನ ಕಂಪ್ಲೀಟ್ ಪ್ರೆಗ್ನೆನ್ಸಿ ವ್ಲಾಗ್ ಆಗಿರುತ್ತೆ. ಸೊ ನಿಮ್ಮ ಹತ್ರ ಅದನ್ನ ಶೇರ್ ಮಾಡ್ಕೊಂತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಮೊದಲೇ ಬಾರಿಗೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗಾದ್ರೆ ನೋಡ್ಕೊಬೋಣ ನೋಡಿ. ಸ್ಕ್ಯಾನಿಂಗ್ ಮಾಡಿಸ್ತಾ ಇದ್ದೀನಿ. ಸೆಂಟರ್ ಬಂದ್ರೆ ಸಿಗ್ಮಾ ಡೈನೋಗಲ್ಗಿಸ್ ಸೆಂಟರ್ ಅಂತೇಳಿ, ಇದು ಕೇಳಿದ ಹತ್ರ ಚಂದಾಪುರದಲ್ಲಿ ಬರೋದು. ಸೊ ಅಲ್ಲೇ ನಾನು ಮಾಡ್ತಿದ್ವಿ ಸ್ಕ್ಯಾನಿಂಗ್. ನೋಡ್ತಾ ಇರ್ಬೋದು, ನನ್ನ ಹೆಸರು ಪೂಜಾ ಅಂತ ಹಾಕಿದ್ದಾರೆ. 24 ಇಯರ್ಸ್. ನನ್ನ ರೆಫರೆನ್ಸ್ ಮಾಡಿದ ಡಾಕ್ಟರ್ ನೇಮ್ ಬಂದು ಆನಂದ್ ಸಾಗರ್ ಅಂತೇಳಿ. ಸೊ ನೋಡಿ, ಡೇಟ್ ನೋಡಿ 9/12/2024 ಅಲ್ಲಿ ಫಸ್ಟ್ ನಾನು ಸ್ಕ್ಯಾನಿಂಗ್ ಮಾಡ್ತಿದ್ದೆ ಈ ಡೇಟ್ ಅಲ್ಲಿ. ಸೊ ಬನ್ನಿ ನೋಡಿದ್ಯಾ, ಫಸ್ಟ್ ಎಲ್ ಎನ್ ಟಿ ಹಾಕಿದ್ದಾರೆ. ಎಲ್ ಎನ್ ಟಿ ಮೀನಿಂಗ್ ಬಂದು ಲಾಸ್ಟ್ ಪೀರಿಯಡ್ಸ್ ಡೇಟ್ ಅಂತ ಹೇಳಿ 26/9/2024. ಓಕೆನಾ. ನೆಕ್ಸ್ಟ್ ಬಂದು ಪಾಪುಗೆ ಎಷ್ಟು ದಿನ ಆಗಿರುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. 10 weeks 4 days ಆಗಿತ್ತು ಆಗ ಪಾಪುಗೆ ಹೊಟ್ಟೆಲಿರೋ ಪಾಪುಗೆ. ಈ ಡೇಟ್ ಬಂದು 3/7/2025 ಕೊಟ್ಟಿದ್ದಾರೆ. ಇದು ಬಂದು ಡೆಲಿವರಿ ಡೇಟ್. ಈಗಲೇ ಪಾಪು ಇರೋದು, ಅವಳಿಗೆ ಹೇಳಿ ಮಗು ಏನಿಲ್ಲ, ಸಿಂಗಲ್ ಬೇಬಿ ಬೆಳವಣಿಗೆ ಆಗ್ತಿದೆ ಹೊಟ್ಟೆಲಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದು CRL, ಮಗುವಿನ ಉದ್ದ ಮತ್ತೆ ಅದು ಬೆಳವಣಿಗೆ ಎಷ್ಟಾಗಿದೆ ಅಂತ 2.64 ಸೆಂಟಿಮೀಟರ್ ಇದ್ದು ಕರೆಸ್ಪಾಂಡಿಂಗ್ ಆಗ 9 weeks 3 days ಆಗಿದೆ. ಓಕೆನಾ. ಸ್ಕ್ಯಾನ್ ಬಂದು 11/7/2025 ಅಂತ ಹಾಕಿದ್ದಾರೆ. ಇದು ಬಂದು ಡೆಲಿವರಿ ಡೇಟ್. ಓಕೆನಾ. ಮತ್ತೆ ನೆಕ್ಸ್ಟ್ ಮೈನ್ ಫೆಟಲ್ ಹಾರ್ಟ್ ಪಲ್ಸೇಷನ್ ಸೀನ್ ಅಂತ ಹಾಕಿದ್ದಾರೆ. ಹಾರ್ಟ್ ರೇಟ್ ಬಂದು ಮಿನಿಟ್ಸ್ ಪರ್ ಮಿನಿಟ್ಸ್ 170 beats. ಓಕೆನಾ. ಏನು ಓಪನ್ ಆಗಿಲ್ಲ, ಕ್ಲೋಸ್ ಆಗಿದೆ ಅಂತ ಹೇಳಿ ಹಾಕಿದ್ದಾರೆ. ಅಲ್ಲಿ ನಾನು ಹಾಕಿರೋದು ನೋಡಿ ಮಾಡಿದ್ದು ಡಾಕ್ಟರ್. ಡೇಟ್ ನೋಡಿ 61/2025. ನೆಕ್ಸ್ಟ್ ಇದು ಸೇಮ್ ಇದೆ. ಇದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೇಮ್ ಇದೆ. ಇದು ಇದು ಸಿಂಗಲ್ ಇದು ಕೂಡ ಸೇಮ್ ನಾನು ಆಗ್ಲೇ ಹೇಳಿದ್ನಲ್ಲ. ಬಟ್ ಇಲ್ಲೊಂದು ಮೆನ್ಷನ್ ಆಗಿದೆ ನೋಡಿ, CRL 6-49 ಸೆಂಟಿಮೀಟರ್ ಕರೆಸ್ಪಾಂಡಿಂಗ್ 12 weeks and 6 days ಆಗಿತ್ತು ಪಾಪದಾಗ ಈ ಸ್ಕ್ಯಾನಿಂಗ್ ಮಾಡ್ತಿವಾಗ. ಇದು ಸ್ಕ್ಯಾನ್ ಡೇಟ್ ಬಂದು 15/7/2025 ಕೊಟ್ಟಿದ್ದಾರೆ ಡೆಲಿವರಿ ಡೇಟ್. ಸೆಟಲ್ ಲಾಸ್ಟ್ ಬಂದು ಅವಾಗ ಪಾಪುಗೆ ಹಾರ್ಟ್ ಬೀಟ್ ಬಂದು 152 beats ಇದೆ ನೋಡಿ. ನೆಕ್ಸ್ಟ್ ಬಂದು ಪ್ಲಾಸೆಂಟಾ. ನಾವು ಇನ್ನೊಂದು ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ಯಾವ್ದಕ್ಕಂದ್ರೆ ಇದೆ ಪ್ಲಾಸೆಂಟಾ ಇರ್ತಾರೆ. ಆಂಟೀರಿಯರ್ ವಾಲ್ ಅಂತ ಹಾಕಿದ್ದಾರೆ ನೋಡಿ. ಆಂಟೀರಿಯರ್ ವಾಲ್ ಅಂತ ಹಾಕಿದ್ದಾರೆ ನಮ್ಮ ಪ್ಲಾಸೆಂಟಾ. ಕಿಡ್ನಿ ಸೈಜ್ ಪಾಪುಗೆ ಆಗುತ್ತೆ 0.8 ಲೆಫ್ಟ್ 7. ಓಕೆನಾ. ಮತ್ತು ಸರ್ವಿಕಲ್ ಲೆಂತ್ ಹಾಕಿದ್ದಾರೆ ನೋಡಿ. ಸರ್ವಿಕಲ್ ಲೆಂತ್ 4.1 ಸೆಂಟಿಮೀಟರ್ ಅಂತ ಹಾಕಿದ್ದಾರೆ. ಅಂಡ್ ಸರ್ವಿಕಲ್ ಯಾವುದೇ ರೀತಿ ಇನ್ನ ಓಪನ್ ಆಗಿಲ್ಲ, ಕ್ಲೋಸ್ ಇದೆ ಅಂತ ಹಾಕಿದ್ದಾರೆ. ಓಕೆನಾ. ನಿಮಗೆ ಅಬ್ಸರ್ವ್ ಆಗೋ ತರ ಕಾಣಿಸ್ತಾ ಇದೆ ಈ ಪಿಕ್ಚರ್ ಅಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಇದು ಬಂದು ವಿಜಯ್ ನರ್ಸಿಂಗ್ ರೂಮ್ ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ದು. ಸ್ವಲ್ಪ ಎಮರ್ಜೆನ್ಸಿ ಇತ್ತು ಅಂತ ಹೇಳಿ ಅಲ್ಲಿ ಹೋಗಿ ಅಡ್ಮಿಟ್ ಆಗಿದ್ದಾಯ್ತು. 5 months ಅಲ್ಲಿ ಸ್ವಲ್ಪ ಜಾಸ್ತಿನೇ ಹೊಟ್ಟೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಅವಾಗ ಅಲ್ಲೇ ಅಡ್ಮಿಟ್ ಮಾಡ್ಕೊಂಡಿದ್ರು. ಅಲ್ಲಿ ಸ್ಕ್ಯಾನಿಂಗ್ ಮಾಡಿರೋದಿದ್ದು 20/2/2025 ಅಲ್ಲಿ ಮಾಡಿಸಿರೋದಿದ್ದು. ಸ್ಕ್ಯಾನಿಂಗ್ ನೇಮ್ ಬಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಹೇಳಿದ್ರು ನೇಮು. ಪಾಪುಗೆ ಅವಾಗ 21 weeks 0 days ಆಗಿತ್ತು. ಅವಾಗ ಜಸ್ಟ್ ಸರ್ವಿಕ್ಸ್ ಮೆಜರ್ಮೆಂಟ್ 3.1 ಸೆಂಟಿಮೀಟರ್ ಇದೆ. ಇಂಟರ್ನಲ್ ಕ್ಲೋಸ್ಡ್ ಅಂತ ಹಾಕ್ತಿದ್ದಾರೆ. ಡಯಾಬಿಟಿಸ್ ಏನಾದ್ರು ಇದೆಯಾ, ಮತ್ತೆ ಶುಗರ್ ಲೆವೆಲ್ ಎಷ್ಟಿದೆ, ಮತ್ತೆ BP ಅದೆಲ್ಲ ಇಲ್ಲಿ ಹಾಕ್ತಾರೆ. ಆಲ್ಕೋಹಾಲ್ ಕಂಟೆಂಟ್ ಏನಾದ್ರು ಇದೆಯಾ, ಮತ್ತೆ ಸ್ಮೋಕಿಂಗ್ ಏನಾದ್ರು ಮಾಡ್ತಾ ಇದಾರೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಯಾವ್ದು ಇಲ್ಲ, ನೋನು ಅಂತ ಹಾಕಿದ್ದಾರೆ. ಇದು ಬಂದು 3D ಸ್ಕ್ಯಾನಿಂಗ್ ಆಗಿರುತ್ತೆ. ನೆಕ್ಸ್ಟ್ ಮತ್ತೆ ಮಾಡಿಸಿದ್ದು ಸಿಗ್ಮಾದಲ್ಲಿಂದ ವಾಪಸ್ಸು ಚಂದಾಪುರ ಹತ್ರ. ಡೇಟ್ ನೋಡಿ 9/4/2025. ಇದು ನಿಖಿಲ ಡಾಕ್ಟರು, ರೆಫರೆನ್ಸ್ ಡಾಕ್ಟರು. 6 days ಆಗಿತ್ತು ಅವಾಗ ಪಾಪುಗೆ ಇದು ಮಾಡಿಕೊಳ್ಳೋದ. ಇದರಲ್ಲಿ ಇನ್ನೊಂದು ಮೇನ್ ಟಾಪಿಕ್ ಏನಂದ್ರೆ ಪಾಪುದು ಯಾವ ಪ್ರೆಸೆಂಟೇಷನ್ ಇದೆ ಅಂತ, ಸೆಫಾಲಿಕ್ ಪ್ರೆಸೆಂಟೇಷನ್ ಅಥವಾ ಬ್ರೀಚ್ ಪ್ರೆಸೆಂಟೇಷನ್ ಅಲ್ಲಿ ಇದೆಯಾ ಅಂತ ಗೊತ್ತಾಗುತ್ತೆ. ಅಂಡ್ ಪಾಪುದು ಎಡ್ಡಿನ್ ಲೋವರ್ ಸೆಗ್ಮೆಂಟ್ ಅಂತ ಹಾಕಿದ್ದಾರೆ ನೋಡಿ ಇಲ್ಲಿ, ಅದೊಂದು ಗೊತ್ತಾಗುತ್ತೆ. ಸೊ ಇದನ್ನ BPD ಬರೋದು 10 BPM. ಈ SW ಅಂತ ಹಾಕಿದ್ರೆ ವೆಯ್ಟ್, ಪಾಪುದು ವೆಯ್ಟ್. ಓಕೆನಾ. 1096 grams ಪ್ಲಸ್ 160 grams ಅಂದ್ರೆ ಮೀನಿಂಗ್ ಬಂದು 1 kg ಮೇಲೆ 160 ಗ್ರಾಮ್ ಇದೆ ಪಾಪು ಅಂತ ಹೇಳಿ ಅರ್ಥ ಆಯ್ತಾ.
ನೆಕ್ಸ್ಟ್ ಬಂದು ಪಾಪಿಗೆ ಎಷ್ಟು ವೀಕ್ ನಡೀತಾ ಇದೆ ಅಂತ ಹೇಳಿ 27 ವೀಕ್ 5 ಡೇಸ್ ಆಗಿತ್ತು. ಓಕೆನಾ. ನೆಕ್ಸ್ಟ್ ಇದು 4/7/2025 ಹಾಕಿದ್ದಾರೆ. ಫ್ಲಾಗ್ ಅಂತ ಬಂದು ಸೇಮ್ ಇದೆ. ಎಸ್ಟೇರಿಯರ್ ವಾಯ್ ವಿತ್ ಗ್ರೇಡ್ ಹೈ ಮೆಟರ್ನಿಟಿ ಅಂತ ಹಾಕಿದ್ದಾರೆ. ಅನ್ರಿಲೇಟಿವ್ ಪೇಡ್ ಈಚ್ S1Y 14.5 cm. ಪಾಪಿಗೆ ಕಟ್ಟಿಗೆ ಸಿಟ್ಕೊಂಡಿದ್ಯಾ ಅಂತ ಹೇಳಿ ನೋಡಿದ್ದಾರೆ. ಬಟ್ ಏನು ಪ್ರಾಬ್ಲಮ್ ಆಗಿರಲಿಲ್ಲ, ಏನು ಸಿಟ್ಕೊಂಡಿಲ್ಲ ಸರ್, ಇಲ್ಲೆಲ್ಲ ಹೋಗಿ ಸರ್ವಿಸ್ ಮೆಜರ್ಮೆಂಟ್ ಅಬೌಟ್ 3.7 cm ಅಂತ ಹಾಕಿದ್ದಾರೆ. ಇದು ಹತ್ತಿಬೆಲೆಯಲ್ಲಿ ಸ್ಕ್ಯಾನಿಂಗ್ ಮಾಡಿಸಿರೋದು ನೋಡ್ತಾ ಇರ್ಬೋದು. ಹತ್ತಿಬೆಲೆ ಸ್ಕ್ಯಾನ್ಸ್ ಅಂಡ್ ಡೈನಾಗಾಲಿಟಿಕ್ ಸೆಂಟರ್ ಅಂತ ಹಾಕಿದ್ದಾರೆ. 25/4/2025 ಮಾಡಿಸಿರೋದು. ಸೊ ಅದೇ ತಿಂಗಳಲ್ಲೇನು 4 months ಅಲ್ಲೇನು 2 ಸಲ ಸ್ಕ್ಯಾನಿಂಗ್ ಮಾಡಿಸಿರೋದು ನಾನು. ಇದು ಯಾಕೆ ಅಂತ ಹೇಳ್ತೀನಿ ನೋಡಿ ಡಾಕ್ಟರ್ ನಿಖಿಲ್ ಅವರು ನನಗೆ ಅಲ್ಲಿ ರೆಫರ್ ಮಾಡಿದ್ದು ಹತ್ತಿಬೆಲೆಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಎಲ್ಲಿ ಒಂದ್ಸಲ ಅಂತ. ಸೊ ಇದು ಬಂದು ಆಂಟ್ರಿಯಲ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಹೇಳಿದೆ. ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಗ್ರೋತ್ ಸ್ಕ್ಯಾನಿಂಗ್ ಅಂತ. ಹಾಕೋದು ಗ್ರೋತ್ ಸ್ಕ್ಯಾನ್ ನೋಡ್ತಾ ಇರ್ಬೋದು ನೀವು. ಎಷ್ಟು ವೀಕ್ಸ್ ಆಗಿದೆ ಅಂತ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ 28 weeks 6 days ಆಗಿತ್ತು. ಸೇಮ್ ಅಲ್ಲೇ ಇದೆ. ನೆಕ್ಸ್ಟ್ ಬಂದು ಪ್ಲಾಜೆಂಟ ಬರೋಣ. ಪ್ಲಾಜೆಂಟ ಬಂದು ಲೊಕೇಶನ್ ತೋರಿಸ್ತಾ ಇದರಲ್ಲಿ ಗ್ರೇಡ್ ಬಂದು ಡಬಲ್ ಐ ಅಂತ ಹಾಕಿದ್ದಾರೆ. ನಾನು ಯಾಕೆ ಇಲ್ಲಿ ಬಂದಿದೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿದೆ ರೀಸನ್. ರೈಟ್ ಕಿಡ್ನಿ ಬಂದು ಪಾಪಿಗೆ 6.3 cm ಮೀಟರ್ ಇದೆ. ದೆನ್ ಲೆಸ್ ದೆನ್ 7 mm ಈಸ್ ವಿತಿನ್ ನಾರ್ಮಲ್. ಸೊ ಅದರಲ್ಲಿ ಬಂದು ಸ್ವಲ್ಪ ವೇರಿಯೇಷನ್ ಕಾಣಿಸ್ತಾ ಇತ್ತು. ರೈಟ್ ಸೈಡ್ ಬಂದು 8 mm ಇದೆ. ಇದು ಲೆಫ್ಟ್ ಸೈಡ್ ಬಂದು 5.7 ಇದೆ. ಸೊ ಇದನ್ನ ಡಾಕ್ಟರ್ ನಮ್ಗೆ ಸ್ವಲ್ಪ ಮೆಜರ್ಮೆಂಟ್ ಕಮ್ಮಿ ಇದೆ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಹತ್ತಿಬೆಲೆಗೆ ಮತ್ತೆ ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ರು 1 week ಬಿಟ್ಕೊಂಡು ಹೋಗಿ ಅಂತ ಹೇಳಿ. ಸೊ ಅಲ್ಲಿ ಹೋಗಿ ಮಾಡಿಸಿದಾಗ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಮೆಜರ್ಮೆಂಟ್ 6.3 mm ಇದೆ. ದೆನ್ ಲೆಸ್ ದೆನ್ mm ಅಂತ ಹಾಕಿದ್ದಾರೆ. ಸೊ ವಿತಿನ್ ನಾರ್ಮಲ್ ಅಂತ ಹಾಕಿದ್ದಾರೆ. ಆವಾಗ ಸ್ವಲ್ಪ ಸಮಾಧಾನ ಆಯ್ತು ನಮ್ಗೆ. ಟ್ಯಾಬ್ಲೆಟ್ಸ್ ಸಿರಪ್ ಎಲ್ಲ ಬರ್ಕೊಟ್ಟಿದ್ರು. ನಾನು ಅದನ್ನ ಕರೆಕ್ಟಾಗಿ ತಗೊಂಡಿದ್ದೆ. ಎಲ್ಲ ನಾರ್ಮಲ್ ಆಯ್ತು. ತುಂಬಾ ಚಿಕ್ಕದಾಗಿದೆ, ಕಾಣಿಸೋದೇ ಇಲ್ಲ, ಏನು ಕೂಡ ಕಾಣಿಸೋದಿಲ್ಲ. ಬಟ್ ಅಲ್ಲಿ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಸ್ವಲ್ಪ ತೋರಿಸ್ತಾರೆ ಎಲ್ ಪಾಪು ಬಾಯಿ ಓಪನ್ ಮಾಡ್ತಾ ಇತ್ತು, ಅದನ್ನ ತೋರಿಸ್ತೀನಿ ನಮ್ಗೆ. ಸೊ ಮಗು ಬೆಳವಣಿಗೆ ಎಲ್ಲ ಕರೆಕ್ಟ್ ಆಗೇ ಇತ್ತು, ಏನು ಪ್ರಾಬ್ಲಮ್ ಆಗಿರ್ಲಿಲ್ಲ. ಚೆನ್ನಾಗಿ ಆಕ್ಟಿವಿಟಿ ಆಗಿ ಪಾಪು ಅದೆಲ್ಲ ಒಂಥರ ತುಂಬಾನೇ ಖುಷಿ ಆಗ್ತಾ ಇತ್ತು ಆ ಟೈಮಲ್ಲಿ ನಮ್ಗೆ. ಒಂದು ಇದು ಕೂಡ ಈ ಸಿಗ್ಮಾದಲ್ಲಿ ನಾನು ಮಾಡಿಸ್ಕೊಂಡಿದ್ದೆ. ನಾನು ಲಾಸ್ಟ್ ಸ್ಕ್ಯಾನಿಂಗ್ ಇದು 35/2025 ಅಲ್ಲಿ ಮಾಡಿಸ್ಕೊಂಡಿದ್ದು. ಇದು ಕೂಡ ಡಾಕ್ಟರ್ ರೆಫರೆನ್ಸ್ ಮಾಡಿದ್ದು ನೋಡಿ. ಆಗ 35 weeks 1 day ಆಗಿತ್ತು ಪಾಪಿಗೆ. ಬಂದು 135 BPM ಇದೆ. ಸೊ ವೆಯ್ಟ್ ಬಂದು 2069 grams ಪ್ಲಸ್ 3 grams ಇದೆ. 2 kg 102 ಗ್ರಾಮ್ ಇದ್ರು ಪಾಪು ಅವಾಗ. ನೆಕ್ಸ್ಟ್ ಬಂದು ಪಾಪಿಗೆ 3 weeks 1 day ಆಗಿತ್ತು. ಓಕೆ. ನೆಕ್ಸ್ಟ್ ಬಂದು ಇಡಿಡಿ ಡೇಟ್ 17/7/2025. ಅಂದ್ರೆ ಇದು ಬಂದು ನಮ್ LMP ಡೇಟ್ ಪ್ರಕಾರ 3/7/2025. ಬಟ್ ಇದು ಇದು ಸ್ಕ್ಯಾನಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಡಾಕ್ಟರ್ USG ಪ್ರಕಾರ 17/7/2025 ಇದೆ ನಮ್ಗೆ ಡೆಲಿವರಿ ಡೇಟ್. ಓಕೆನಾ. ನೆಕ್ಸ್ಟ್ ಪ್ಲಾಸನ್ ನೋಡಿ. ದಿ ಸೆಟಲ್ ಕಾರ್ಡಿಕ್ ಆಕ್ಟಿವಿಟಿ ಅಂಡ್ ಮೂವ್ಮೆಂಟ್ಸ್ ಆರ್ ನಾರ್ಮಲ್. ಪಾಪಿದು ನಾರ್ಮಲ್ ಆಗಿ 80 ಮೂವ್ಮೆಂಟ್ಸ್ ಎಲ್ಲಾನು ತುಂಬಾ ಆಕ್ಟಿವ್ ಆಗಿ ಇದೆ ಪಾಪು. ಓಕೆನಾ. ನೆಕ್ಸ್ಟ್ ಪ್ಲಾಸೆಂಟಾ ಇಸ್ ನೋಟೆಡ್ ಆನ್ ಪೋಸ್ಟೀರಿಯರ್ ವಾಲ್ ವಿತ್ ಗ್ರೇಡ್ ಡಬಲ್ ಐ ಮೆಟರ್ನಿಟಿ. ಅಂದ್ರೆ ಪೋಸ್ಟೀರಿಯರ್ ವಾಲ್ ಅಲ್ಲಿ ಪಾಪು ನಮ್ಗೆ ನೋಡ್ಬೋದಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್ ನಮ್ಗೆ. ನೀರಿನ ದ್ರವ ಎಷ್ಟಿರ್ಬೇಕು ಅಷ್ಟು ಕರೆಕ್ಟ್ ಆಗಿತ್ತು, ನಾರ್ಮಲ್ ಆಗಿತ್ತು. ASI 18 cm ಇತ್ತು ನಮ್ಗೆ. ಓಕೆ, ನಾರ್ಮಲ್ ಇತ್ತು. ಮತ್ತೆ ಮಗುಗೆ ಏನಾದ್ರು ಸರಿಯಾಗಿ ಸಿಕ್ಕೊಂಡಿದ್ದೆ ನೆಕ್ಸ್ಟ್ಗೆ ಅಂತ ಹೇಳಿ ಅದೆಲ್ಲ ಏನು ಪ್ರಾಬ್ಲಮ್ ಆಗಿರ್ಲಿಲ್ಲ. ದಿ ಸರ್ವಿಸ್ ಕುಡ್ ನಾಟ್ ಬಿ ಅಚೀವ್ಡ್ ಡ್ಯೂ ಟು ಸೆಟಲ್ ಏಜ್ ಚೇಂಜ್. ಪಾಪುದಿನ ತಲೆ ಕೆಳಗಡೆ ಆಗಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಅಷ್ಟೇ, ಏನೂ ಇಲ್ಲ. ಸ್ಕ್ಯಾನಿಂಗ್ ಎಷ್ಟು ಅಮೌಂಟ್ ಆಯ್ತು ಅಂತ ಫಸ್ಟ್ ಪಾಪದ ಸ್ಕ್ಯಾನಿಂಗ್ ಇದೆ 1200 ತಗೊಂಡಿದ್ದು ಫಸ್ಟ್ ಸ್ಕ್ಯಾನಿಂಗ್ ಏನೇನು. ಸೆಕೆಂಡ್ ಬಂದು ಇದಕ್ಕೂ ಕೂಡ 1000 rupees ಏನೋ ತಗೊಂಡಿದ್ರಿ ಬ್ಲಡ್ ಚೆಕಪ್ ಏನೇನು. ಹಂಗೆ ಇದು ಕೂಡ ಸೇಮ್ 1500 ತಗೊಂಡಿದ್ದು. ಇದಕ್ಕೂ ಕೂಡ ಇದು ಬಂದು 2700 ಏನೋ ಆಗಿದೆ ಈ ಸ್ಕ್ಯಾನಿಂಗ್. ಇದೆ ಕಾಸ್ಟ್ಲಿ ಸ್ಕ್ಯಾನಿಂಗ್. ಅಂದ್ರೆ ಅದನ್ನ ಡೀಟೇಲ್ ಆಗಿ ಒಂದು half an hour ವರೆಗೂ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಜಾಸ್ತಿ ಕಾಸ್ಟ್ ಆಗುತ್ತದೆ. ಇದು ಕೂಡ ಸೇಮ್
3500. ಇದು ಕೂಡ ಅಷ್ಟೇ 1500. ಸೊ ಇದಿಷ್ಟು ನನ್ನ ಕಂಪ್ಲೀಟ್ ಪ್ರೆಗ್ನೆನ್ಸಿದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಬ್ಲಾಗ್ ನಂದು ಯಾವ ಹಾಸ್ಪಿಟಲ್ ಡೆಲಿವರಿ ಆಯ್ತು, ಮತ್ತೆ ಪಾಪು ನಾರ್ಮಲ್ ಸಿಸೇರಿಯನ್, ಪಾಪು ವೆಯ್ಟ್ ಎಷ್ಟಿತ್ತು, ಮತ್ತೆ ಡಾಕ್ಟರ್ ಏನೇನೆಲ್ಲ ರೆಫರ್ ಮಾಡಿದ್ರು ಅಂತ ಅವೆಲ್ಲ ಶೇರ್ ಮಾಡ್ಕೊಂತೀನಿ ನಿಮ್ಮ ಹತ್ರ. ಸೊ ಮತ್ತೆ ನೆಕ್ಸ್ಟ್ ನಿಮ್ಗೆ ಯಾವ ತರ ಟಾಪಿಕ್ ಬೇಕೋ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡ್ತೀನಿ. ಸೊ ನೋಡಿದ್ರಲ್ಲ, ಇವತ್ತಿನ ರಿಪೋರ್ಟ್ಸ್ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದ್ರಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ ಅಲ್ಲೆಲ್ಲಾನು ಕೂಡ ಶೇರ್ ಮಾಡಿದ್ದೀನಿ ನಿಮ್ಮ ಹತ್ರ. ಸೊ ಇನ್ನೂ ಕೂಡ ಏನಾದ್ರು ನಿಮ್ಗೆ ತಿಳ್ಕೊಬೇಕನ್ನೋದೇ ಇದ್ರೆ ಕಮೆಂಟ್ ಮೂಲಕ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋ ಮಾಡಾಕ್ತೀನಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.